ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ರೇಖಲಗೆರೆ ಅಮೃತ ಮಹಲ್ ಕಾವಲು ಜಮೀನಿನಲ್ಲಿ ಭಾರಿ ಅಕ್ರಮ ನಿರ್ಮಾಣ ಪ್ರಕರಣ ಬೆಳಕಿಗೆ ಬಂದಿದೆ. ಕೋಟಿ ವೃಕ್ಷ ಯೋಜನೆ ಹೆಸರಿನಲ್ಲಿ ಪಡೆದ ಸರ್ಕಾರಿ ಜಾಗದಲ್ಲಿ ಈಜುಕೊಳ, ಬೃಹತ್ ಕಟ್ಟಡ ಹಾಗೂ ದೇವಸ್ಥಾನ ನಿರ್ಮಿಸಿರುವುದು ಅಧಿಕಾರಿಗಳ ದಿಢೀರ್ ಪರಿಶೀಲನೆಯಲ್ಲಿ ಪತ್ತೆಯಾಗಿದೆ. ನಾಯಕನಹಟ್ಟಿ ಹೋಬಳಿಯ ರೇಖಲಗೆರೆ ಅಮೃತ ಮಹಲ್ ಕಾವಲು ಗ್ರಾಮದ 1501 ಎಕರೆ ಜಮೀನನ್ನು 2021ರಲ್ಲಿ ಶ್ರೀ ಶಿತ್ ದೀನ್ ಭಗವಂತ್ ಸೇವಾ ಟ್ರಸ್ಟ್ಗೆ ಕೋಟಿ ವೃಕ್ಷ ಯೋಜನೆಗಾಗಿ ಸರ್ಕಾರ ಮಂಜೂರು ಮಾಡಿತ್ತು. ಮೇವಿನ ಮರಗಳು ಹಾಗೂ ಔಷಧೀಯ ಗಿಡಗಳನ್ನು ಬೆಳೆಸಬೇಕಿದ್ದ ಜಾಗದಲ್ಲಿ ಟ್ರಸ್ಟ್ ಅನುಮತಿ ಇಲ್ಲದೆ 2 ಅಂತಸ್ತಿನ ಕಟ್ಟಡ, ಭೋಜನ ಶಾಲೆ, ದೇವಸ್ಥಾನ, ಈಜುಕೊಳ ಹಾಗೂ ರಸ್ತೆಗಳನ್ನು ನಿರ್ಮಿಸಿರುವುದು ಪತ್ತೆಯಾಗಿದೆ. ಪಶುಪಾಲನಾ ಇಲಾಖೆಯ ಜಂಟಿ ನಿರ್ದೇಶಕ ಟಿ.ಎಸ್. ಶ್ರೀಧರಮೂರ್ತಿ ನೇತೃತ್ವದ ಅಧಿಕಾರಿಗಳ ತಂಡ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿತ್ತು. ಸುಮಾರು 50ಕ್ಕೂ 50 ಅಡಿ ಈಜುಕೊಳ, 30ಕ್ಕೆ 70 ಅಡಿ ವಸತಿ ಕಟ್ಟಡ, ಭೋಜನ ಶಾಲೆ, ದೇವಸ್ಥಾನ ಹಾಗೂ ಅಡಿಕೆ ತೋಟ ಸೇರಿದಂತೆ ಹಲವು ಅಕ್ರಮ ನಿರ್ಮಾಣಗಳು ಕಂಡುಬಂದಿವೆ. ಕಂದಾಯ ಇಲಾಖೆ ಮತ್ತು ಭೂಮಾಪಕರ ವರದಿ ಆಧರಿಸಿ ಎಲ್ಲ ಅಕ್ರಮ ಕಟ್ಟಡಗಳು, ಈಜುಕೊಳ ಹಾಗೂ ಅಡಿಕೆ ತೋಟವನ್ನು ತಕ್ಷಣ ತೆರವುಗೊಳಿಸುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಅಲ್ಲದೆ ಟ್ರಸ್ಟ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆಯೂ ನೀಡಿದ್ದಾರೆ. ಸರ್ಕಾರಿ ಜಮೀನಿನ ದುರುಪಯೋಗದ ಈ ಪ್ರಕರಣ ಇದೀಗ ಜಿಲ್ಲೆಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದ್ದು, ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬುದರತ್ತ ಸಾರ್ವಜನಿಕರ ಗಮನ ನೆಟ್ಟಿದೆ. 6/6/2026 ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿ ರೇಖಲಗೆರೆ ಅಮೃತ ಮಹಲ್ ಕಾವಲು ಗ್ರಾಮದ ಸರ್ವೆ ನಂಬರ್ 1ರ ಬಾಬ್ತು ಜಂಟಿ ನಿರ್ದೇಶಕರು ರಾಜ್ಯ ವಲಯ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಮೈಸೂರು, ಉಪನಿರ್ದೇಶಕರು ಅಮೃತ ಮಹಲ್ ತಳಿ ಸಂವರ್ಧನಾ ಕೇಂದ್ರ ಅಜ್ಜಂಪುರ, ಮುಖ್ಯ ಪಶುವೈದ್ಯಾಧಿಕಾರಿಗಳು ಆಡಳಿತ ಪಶು ಆಸ್ಪತ್ರೆ ಚಳ್ಳಕೆರೆ, ಮುಖ್ಯ ಪಶುವೈದ್ಯಾಧಿಕಾರಿ ಅಮೃತ ಮಹಲ್ ತಳಿ ಸಂವರ್ಧನಾ ಉಪಕೇಂದ್ರ ರಾಮಗಿರಿ, ಮುಖ್ಯ ಪಶುವೈದ್ಯಾಧಿಕಾರಿ ಪಶು ಆಸ್ಪತ್ರೆ ನಾಯಕನಹಟ್ಟಿ, ಅನುಷ್ಠಾನಾಧಿಕಾರಿ ಗ್ರಾಮ ಆಡಳಿತಾಧಿಕಾರಿ ಆಡಳಿತಾಧಿಕಾರಿ ರೇಖಲಗೆರೆ, ತಾಲೂಕು ಭೂಮಾಪಕರು ಚಳ್ಳಕೆರೆ, ರಾಜಸ್ವ ನಿರೀಕ್ಷಕರು ನಾಯಕನಹಟ್ಟಿ ಮತ್ತು ಪೊಲೀಸ್ ಸಿಬ್ಬಂದಿ ನಾಯಕನಹಟ್ಟಿ ಪೊಲೀಸ್ ಠಾಣೆ ಹಾಗೂ ಗ್ರಾಮಸ್ಥರ ಸ್ಥಳ ಪರಿಶೀಲನಾ ಹೇಳಿಕೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿ ರೇಖಲಗೆರೆ ಅಮೃತ ಮಹಲ್ ಕಾವಲು ಗ್ರಾಮದ ಸರ್ವೆ ನಂಬರ್ 1ರ ಬಾಬ್ತು 1501.1 ಎಕರೆ 5 ಗುಂಟೆ ಜಮೀನಿನ ಪ್ರದೇಶದಲ್ಲಿ ಜಮೀನಿನ ಹಕ್ಕು ಹಾಗೂ ಮಾಲೀಕತ್ವವನ್ನು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಸ್ಪರ್ಧೆಯಲ್ಲಿ ಉಳಿಸಿಕೊಂಡು ಮೇವಿನ ಮರ ಹಾಗೂ ಹುಲ್ಲುಗಾವಲು ಅಭಿವೃದ್ಧಿಗೆ ಸಹಕಾರವಾಗುವಂತೆ ವೃಕ್ಷಕೋಟಿ ಸಸಿಗಳನ್ನು ನೆಟ್ಟು ಬೆಳೆಸಲು ಹಾಗೂ ಅವುಗಳನ್ನು 30 ವರ್ಷಗಳ ಕಾಲ ಸಂರಕ್ಷಣೆ ಮಾಡಲು ಮತ್ತು ಅಂತರ್ಜಲ ವೃದ್ಧಿಗೊಳಿಸಲು ಶ್ರೀ 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 ದೇನಾ ಭಗತ್ ಸೇವಾ ಟ್ರಸ್ಟ್ ರಾಜಯೋಗ ವಿದ್ಯಾಶ್ರಮ ರೇಖಲಗೆರೆ ತಾಂಡ ನಾಯಕನಹಟ್ಟಿ ಹೋಬಳಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಇವರಿಗೆ ಸರ್ಕಾರಿ ಆದೇಶ ಸಂಖ್ಯೆ ಪಾಸಮ್ಮಿ 75 ಪಾಪಾಯೋ 2021 ಬೆಂಗಳೂರು ದಿನಾಂಕ 17/6/21ರಂತೆ ಷರತ್ತುಗಳನ್ನು ವಿಧಿಸಿ ಅನುಮತಿ ನೀಡಲಾಗಿರುತ್ತದೆ. ಆದರೆ ಸದರಿ ಟ್ರಸ್ಟ್ನವರು ಸರ್ಕಾರವು ವಿಧಿಸಿರುವ ಷರತ್ತುಗಳನ್ನು ಉಲ್ಲಂಘಿಸಿ ರೇಖಲಗೆರೆ ಅಮೃತ ಮಹಲ್ ಕಾವಲು ಪ್ರದೇಶವನ್ನು ಅತಿಕ್ರಮಣ ಮಾಡಿ ಕಾವಲಿನ ಸುಮಾರು 1 ಎಕರೆ ಪ್ರದೇಶದಲ್ಲಿ ಜಂಟಿ ನಿರ್ದೇಶಕರು ಪಶುಪಾಲನಾ ಇಲಾಖೆ ರಾಜ್ಯ ವಲಯ ಮೈಸೂರು, ಉಪನಿರ್ದೇಶಕರು ಅಮೃತ ಮಹಲ್ ತಳಿ ಸಂವರ್ಧನಾ ಕೇಂದ್ರ ಅಜ್ಜಂಪುರ ಹಾಗೂ ಮುಖ್ಯ ಪಶುವೈದ್ಯಾಧಿಕಾರಿಗಳು ಅಮೃತ ಮಹಲ್ ತಳಿ ಸಂವರ್ಧನಾ ಉಪಕೇಂದ್ರ ರಾಮಗಿರಿ ಇವರ ಗಮನಕ್ಕೆ ತಾರದೆ ಮತ್ತು ಅನುಮತಿಯನ್ನು ಪಡೆಯದೆ ಈ ಕೆಳಕಂಡ ಕಟ್ಟಡಗಳ ನಿರ್ಮಾಣವನ್ನು ಅಕ್ರಮವಾಗಿ ಮಾಡಿರುತ್ತಾರೆ. ಕಟ್ಟಡ 1 ಅಂದಾಜು 30 ಅಡಿ ಅಗಲ, 70 ಅಡಿ ಉದ್ದದ ಸಿಮೆಂಟ್ ಇಟ್ಟಿಗೆಯ 2 ಅಂತಸ್ತಿನ ಕಟ್ಟಡ. ಕಟ್ಟಡ 2 10 ಅಡಿ ಅಗಲ, 10 ಅಡಿ ಉದ್ದದ ದೇವರ ಮಂಟಪ ಹಾಗೂ ನಿರ್ಮಾಣ ಹಂತದಲ್ಲಿರುವ ಒಂದು 10/20 ಅಡಿ ಮಂಟಪ, ನಿರ್ಮಾಣ ಹಂತದಲ್ಲಿರುವ ಮಂಟಪ, ಇಂಟರ್ಲಾಕ್ ಟೈಲ್ಸ್ ಉಪಯೋಗಿಸಿ ರಸ್ತೆ ನಿರ್ಮಾಣ, ಸಿಮೆಂಟ್ ಟೈಲ್ಸ್, ಸುಮಾರು 40 ಅಡಿ ಉದ್ದ, 40 ಅಡಿ ಅಗಲ ಇರುವ ದೇವಸ್ಥಾನ ಹಾಗೂ ನೆಲಮಾಳಿಗೆ, ಸುಮಾರು 30 ಅಡಿ ಅಗಲ, 70 ಅಡಿ ಉದ್ದದ ಭೋಜನ ಶಾಲೆ, ಸುಮಾರು 50 ಅಡಿ ಉದ್ದ, 50 ಅಡಿ ಅಗಲದ ಈಜುಕೊಳ. ಈ ಕಟ್ಟಡಗಳನ್ನು ಸುಮಾರು 2024ರ ನಂತರ ನಿರ್ಮಾಣವಾಗಿರುವುದಾಗಿ ಹಾಜರಿರುವ ಸಾರ್ವಜನಿಕರು ಮತ್ತು ಮುಖ್ಯ ಪಶುವೈದ್ಯಾಧಿಕಾರಿ ಪಶು ಆಸ್ಪತ್ರೆ ನಾಯಕನಹಟ್ಟಿರವರು ಹಾಜರು ವೇಳೆಯಲ್ಲಿ ತಿಳಿಸಿರುತ್ತಾರೆ. ಈ ಕಟ್ಟಡಗಳನ್ನು ಈ ಅತಿಕ್ರಮಣ ಕಟ್ಟಡಗಳು ಅದಕ್ಕಿಂತ
3 ಎಕರೆ ಪ್ರದೇಶದಲ್ಲಿ 2023ರ ನಂತರ ನೆಟ್ಟಿರುವ ಅಡಿಕೆ ಸಸಿಗಳು ಕಂಡು ಬಂದಿದ್ದು, ಈ ಅಡಿಕೆ ಮರಗಳು ಒಂದು ಎಕರೆ ಜಾಗದಲ್ಲಿ ಗೋಶಾಲೆ, ಈ ಅಡಿಕೆ ಮರಗಳು ಹಾಗೂ ಸುಮಾರು 1 ಎಕರೆ ಪ್ರದೇಶದಲ್ಲಿ ನಿರ್ಮಿಸಿರುವ ಗೋಶಾಲೆಯು ಅಮೃತ್ ಮಹಲ್ ಕಾವಲಿನ ಸರ್ಕಾರಿ ಜಮೀನಿನಲ್ಲಿ ಗೋಶಾಲೆ ನಿರ್ಮಾಣ ಮಾಡಿರ್ತಾರೆ. ಈ ಅತಿಕ್ರಮಣದ ಕಟ್ಟಡಗಳು ಮತ್ತು ಇದು ಅಡಿಕೆ ಸಸಿಗಳು, ಗೋಶಾಲೆಗಳು ಅಮೃತ್ ಮಹಲ್ ಕಾವಲಿನ ಸರ್ಕಾರಿ ಜಾಗದಲ್ಲಿ ನಿರ್ಮಿತವಾಗಿರುತ್ತದೆ ಎಂದು ಹಾಜರಿದ್ದ ತಾಲೂಕು ಭೂಮಾಪಕರು ಸರ್ಕಾರಿ ಜಮೀನಿನಲ್ಲಿ ಇರುವುದಾಗಿ ತಾಲೂಕು ಭೂಮಾಪಕರು ಹಾಗೂ ಕಂದಾಯ ಇಲಾಖೆಯ ಸಿಬ್ಬಂದಿಯವರು ಮಹಜರು ವೇಳೆಯಲ್ಲಿ ತಿಳಿಸಿರುತ್ತಾರೆ. ಈ ಎಲ್ಲ ಅತಿಕ್ರಮಣವನ್ನು ಕಾನೂನು ಪ್ರಕಾರ ಮತ್ತು ಇಲಾಖೆಯ ಅದು ಸರ್ಕಾರಿ ಆದೇಶ ಸಂಖ್ಯೆಯ ಕ್ರಮ ಸಂಖ್ಯೆ 6 ಮತ್ತು 7ರ ಪ್ರಕಾರ ತೆರವುಗೊಳಿಸಲು ಮುಖ್ಯ ಪಶುವೈದ್ಯಾಧಿಕಾರಿ, ಪಶು ಆಸ್ಪತ್ರೆ ನಾಯಕನಹಟ್ಟಿ ಇವರು ಅನುಷ್ಠಾನಾಧಿಕಾರಿ ಮತ್ತು ಮುಖ್ಯ ಪಶುವೈದ್ಯಾಧಿಕಾರಿ ಅಮೃತ್ ಮಹಲ್ ತಳಿ ಸಂವರ್ಧನಾ ಉಪಕೇಂದ್ರ ರಾಮಗಿರಿ ಇವರು ತಕ್ಷಣ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಜಂಟಿ ನಿರ್ದೇಶಕರು ರಾಜ್ಯ ವಲಯ ಪಶುಪಾಲನಾ ಇಲಾಖೆ ಮೈಸೂರವರು ಸಾರ್ವಜನಿಕರ ಸಮ್ಮುಖದಲ್ಲಿ ಸೂಚಿಸಿ, ಓದಿಸಿ, ಕೇಳಿ, ಒಪ್ಪಿ ಸಹಿ ಮಾಡಿರುತ್ತೇವೆ.